ಆಸ್ ಅ ಫಸ್ಟ್ ಟೈಮ್ ಮಾಮ್ ನನಗೆ ಏನೇನು ಯೂಸ್ ಆಯಿತು ಅಂತ ನನಗೆ ಇವತ್ತು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಹಾಸ್ಪಿಟಲಿಂದ ಕರ್ಕೊಂಬರ್ಬೇಕಾದ್ರೆ ಮಗು ನಾನು ಹಾಸ್ಪಿಟಲ್ ಫಸ್ಟ್ ಪರ್ಚೇಸ್ ಮಾಡಿದ್ದೆ ಬೇಬಿ ಕ್ಯಾರಿಯರ್ಸ್. ವ್ಯಾಕ್ಸಿನೇಷನ್ಸ್ ಅಂತೆ, ವೀಕ್ಲಿ ಚೆಕಪ್ಸ್ ಅಂತೆ, ಆ ಥರ ಡಾಕ್ಟರ್ ವಿಸಿಟ್ಸ್ ಹೋಗ್ತಾ ಇರ್ತೀವಲ್ವಾ. ಸೊ ಅವಾಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಬೇಬಿ ಒಂದು ಕುಕ್ಕೂನಲ್ಲಿ ಇದ್ದಂಗೆ ಇರುತ್ತೆ, ತುಂಬ ಪ್ರೊಟೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಡೈಪರ್ಸು. ಸ್ಮಾಲ್ ಸೈಜ್, ಮೀಡಿಯಂ ಸೈಜ್, ಲಾರ್ಜ್ ಹಂಗೆ ನಿಮ್ಮ ಬೇಬಿ ವೆಯ್ಟ್ ಮೇಲೆ ಬರುತ್ತೆ. ಸೊ ಅದನ್ನು ನೋಡಿ ತಗೊಳ್ಳಿ ನೀವು. ಸೊ ನೆಕ್ಸ್ಟ್ ಏನು ಅಂದರೆ ಈ ವೆಟ್ ವೈಪ್ಸ್ ತಗೊಂಡೆ. ಈ ವೆಟ್ ವೈಪ್ಸ್ ಮಗು ಸ್ಕಿನ್ ಮೇಲೆ ತುಂಬಾ ಜೆಂಟಲ್ ಇರುತ್ತೆ. ಅದಾದ್ಮೇಲೆ ಡಾಕ್ಟರ್ಸ್ ಎಲ್ಲ ಮಕ್ಕಳಿಗೂ ಪ್ರಿಸ್ಕ್ರೈಬ್ ಮಾಡೋದು ಏನು ಅಂದ್ರೆ ಈ ತರ ವಿಟಮಿನ್ D3 ಡ್ರಾಪ್ಸ್. ನನ್ನ ಮಗುಗೆ ಡಾಕ್ಟರ್ ಹೇಳಿದ ಪ್ರಕಾರ ಡೈಲಿ 1 ml ಹಾಕ್ತಾ ಇದ್ದೆ ನಾನು. ಏನಂದ್ರೆ ನಾವೇನಾದ್ರೂ ಆಚೆ ಹೋದಾಗ ಬ್ರೆಸ್ಟ್ ಫೀಡ್ ಮಾಡಕ್ಕೆಲ್ಲ ಆಗಲ್ಲ, ಇಲ್ಲ ಕೆಲವ್ರು ಬ್ರೆಸ್ಟ್ ಫೀಡ್ ಮಾಡ್ತಾ ಇರಲ್ಲ, ಅವಾಗ ಬಾಟಲ್ ಫೀಡ್ಸ್ ಮಾಡ್ಬೇಕಲ್ಲ. ಸೊ ಬಾಟಲ್ಸ್ ಇವಾಗ ಏನು ಅಂದ್ರೆ ಸ್ಟೆರಿಲೈಸ್ ಮಾಡಿಸ್ಬೇಕು. ಆ ಸ್ಟೆರಿಲೈಸರ್ ಒಂದು ತಗೊಂಡಿದ್ದೆ. ಸೊ ನಾನು ಸ್ಟೆರಿಲೈಸರ್ ಬೇಬಿ ಹಗ್ಗಿಂದ ತಗೊಂಡಿದ್ದೆ. ಸೊ ಇಲ್ಲೇನು ಅಂದರೆ ನಮ್ಗೆ 2 ಕಂಪಾರ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಇದು ಒಂದು. ಸೊ ಇಲ್ಲೆಲ್ಲ ನಮ್ಗೆ ಏನು ಬೇಕು, ಬಾಟಲ್ಸ್ ಎಲ್ಲ ಏನೇನು ಬೇಕು ಇದೆಲ್ಲ ಹಾಕ್ಬೋದು. ಇಲ್ಲಿ ನಿಪ್ಪಲ್ಸ್ ಎಲ್ಲ ಏನಾದರೂ ಇಟ್ಕೋಬೋದು. ನೀವು ಅದು ಮಗುಗೆ ಸಾಲಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡಾದ್ಮೇಲೂ ನಿಮಗೆ ಸ್ಟೆರಿಲೈಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಫೀಡಿಂಗ್ ಬಾಟಲ್ಸ್ ತೊಗೊಂಡಿದ್ದೆ. ನೆಕ್ಸ್ಟು ಈ ಬೇಬಿ ಲಂಗೋಟ್ಸು. ಯಾವಾಗೂ ನಾವು ಡೈಪರ್ ಹಾಕಿರೋಕ್ಕಾಗಲ್ಲ ಅಲ್ವಾ ಮಗುಗೆ, ಅದಕ್ಕೋಸ್ಕರ ಈ ಥರ ಲಂಗೋಟ್ಸ್ ಆರ್ಡರ್ ಮಾಡಿದೆ. ಇದು ಕಾಟನ್ ಬೇಬಿ ಹಗ್ದಿದ್ದು ತೊಗೊಂಡಿದ್ದು. ಇದೇನು ಅಂದರೆ ಸೂಪರ್ ಬಾಟಮ್ಸಿಂದ ತೊಗೊಂಡಿದ್ದು. ಎರಡು ತುಂಬಾ ಚೆನ್ನಾಗಿದೆ. ಇದು ತುಂಬ ಯೂಸ್ ಕೂಡ ಆಯಿತು ನಮಗೆ. ಈ ಥರ ರಬ್ಬರ್ ಶೀಟ್ಸ್ ನಾನೊಂದು 4-5 ತೊಗೊಂಡಿದ್ದೆ. ಸೊ ಒಂದಾದ್ಮೇಲೆ ಒಂದು ಆ ಥರ ವಾಶ್ ಮಾಡಿ ಹಾಕ್ತಿದ್ದೆ. ನೆಕ್ಸ್ಟ್ ಇದೇನಪ್ಪ ಅಂದರೆ ಇದು ಬರ್ಪಿಂಗ್ ಶೀಟ್ಸು. ಸೊ ಮಗು ಹಾಲೆಲ್ಲ ಕುಡ್ದಾದ್ಮೇಲೆ ಮಗುನ ಹೆಗಲ್ ಮೇಲೆ ಹಾಕೊಂಡು ಬರ್ಪ್ ಮಾಡಿಸ್ಬೇಕಲ್ಲ. ಸೊ ಅವಾಗ ಇದನ್ನ ಇಲ್ಲಿ ಹಾಕೊಂಡು ಮಗುನ ಹಾಕೊಂಡ್ರೆ ಮಗು ಸಾಫ್ಟ್ ಆಗಿ ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾಳೆ ಅಂತ ಇದನ್ನ ತಗೊಂಡಿದ್ದೆ. ಮಗುಗೆ ಸಾಕ್ಸು, ಮಿಟ್ಟನ್ಸು ಎಲ್ಲ ಕಂಪಲ್ಸರಿ. ಅದು ವಿಂಟರಲ್ಲಿ ಬೇಬೀಸ್ ಏನಾದರೂ ಆದರೆ ಈ ಥರ ನೀವು ತಲೆಗೆ ಸ್ಕಾರ್ಫ್ಸ್ ಎಲ್ಲಾನು ಕಟ್ಬೋದು. ನನ್ನ ಮಗು ನ್ಯೂ ಬಾರ್ನ್ ಸ್ಟೇಜಲ್ಲಿ ಥ್ರೂ ಔಟ್ ಮೈ ಫೀಡಿಂಗ್ ಜರ್ನಿ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದೇನು ಅಂದರೆ ಈ ಥರ ಫೀಡಿಂಗ್ ಪಿಲ್ಲೋ. ನಾರ್ಮಲ್ ಡೆಲಿವರಿ ಆಗಲಿ, ಸಿ ಸೆಕ್ಷನ್ ಆದರೂ ಆಗಲಿ, ಬ್ಯಾಗ್ ಅಂತೂ ರೆಸ್ಟ್ ಬೇಕೇ ಬೇಕು. ಆ ಟೈಮಲ್ಲಿ ಮಗುನ ಲ್ಯಾಪ್ ಮೇಲೆ ಮಲಗಿಸ್ಕೊಂಡು ಫೀಡ್ ಮಾಡೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಆ ಥರ ಟೈಮಲ್ಲಿ ಈ ಥರ ಫೀಡಿಂಗ್ ಪಿಲ್ಲೋಸ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇದು ಪಿಲ್ಲೋ ನಾನು ಬೇಬಿ ಹಗ್ಗಿಂದಾನೆ ತಗೊಂಡಿದ್ದು. ಇದಕ್ಕೆ ಈ ಥರ ವೆಲ್ಕ್ರೋ ಬರುತ್ತೆ. ಈ ವೆಲ್ಕ್ರೋನ ಏನು ಮಾಡಬೇಕು ಅಂದರೆ ಈ ಥರ ಸೊಂಟಕ್ಕೆ ಕಟ್ಕೋಬೇಕು. ಸೊಂಟಕ್ಕೆ ಕಟ್ಕೊಂಡು ಮಗುನ ಮಲಗಿಸ್ಕೊಂಡು ಫೀಡ್ ಮಾಡೋದು. ಲಾಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಈ ಥರ ಬೇಬಿ ಬೆಡ್. ಮಕ್ಕಳು ನಮ್ಮ ಪಕ್ಕದಲ್ಲೇ ಸಪ್ರೇಟಾಗಿ ಕಂಫರ್ಟಬಲ್ ಆಗಿ ಮಲ್ಕೋಬೋದು. ಇದ್ರ ಜೊತೆ ಸಪ್ರೇಟ್ ಮಸ್ಕಿಟೋ ನೆಟ್ ಕೂಡ ಬರುತ್ತೆ. ಇಷ್ಟೇ ನಾನು ಯೂಸ್ ಮಾಡಿದ್ದು. ಏನಾದರೂ ಲಿಂಕ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ.